ಅಪ್ಪ ಅಮ್ಮ ದುಡಿಮೆಗೆ ನಾನು ಓದುವೆ ಶಾಲೆಗೆ. ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡುಬಂದಲ್ಲಿ ನಮ್ಮದೊಂದು ಮಕ್ಕಳನ್ನು ದುಡಿಮೆಗೆ ಹಾಕಿರ್ತಕ್ಕಂಥದ್ದು ನಿಜವಾಗಿ ಒಬ್ಬ ಮಗುವಿಗೆ 14 ವರ್ಷ ತನಕ ಅದು ಹೆಣ್ಣು ಆಗಿರ್ಬೋದು ಗಂಡು ಮಗಿರ್ಬೋದು ಆ ಮಗುವಿಗೆ ಉಚಿತ ಶಿಕ್ಷಣದಲ್ಲಿ ನಮ್ಮ ಸಂವಿಧಾನವೇ ಕೊಟ್ಟಿದೆ. ಆದರೆ ಇತ್ತೀಚಿನ ಒಂದು ಅಂಕಿಗಳ ಪ್ರಕಾರ ವ್ಯವಸಾಯ ಮತ್ತು ಕೈಗಾರಿಕೆ ಉದ್ದೇಶಕ್ಕಾಗಿ ಮಕ್ಕಳನ್ನು ಹೆಚ್ಚು ದುಡಿಮೆ ಮಾಡಿಕೊಳ್ತಿದ್ದಾರೆ. ಅದು ಈಗ ನಮ್ಮ ಕಣ್ಣಿಗೆ ಕೂಡ ಅದರ ಒಂದು ಏರಿಕೆ ದಿನ ವರ್ಷಕ್ಕಿಂತ ವರ್ಷ ಜಾಸ್ತಿ ಆಗ್ತಾ ಉಂಟು. ಅದಕ್ಕೆ ಅದರ ಮೂಲ ಕರ್ತೃಗಳೇ ನಾವೇ. ಕಾರಣ ಏನಂದರೆ ದೊಡ್ಡ ಆಳುಗಳಿಗೆ ಕೊಡುವಂಥ ವೆಚ್ಚವನ್ನು ಸಣ್ಣ ಮಕ್ಕಳಿಗೆ ಕೊಟ್ಟರೆ ಕಡಿಮೆ ದುಡ್ಡಿಗೆ ಅವರು ಕೆಲಸ ಮಾಡಿಬಿಡ್ತಾರೆ. ಅವರ ಉತ್ಪಾದನೆ ಮಟ್ಟ ಚೆನ್ನಾಗಿರ್ತದೆ. ನಾವು ಲಾಭ ಮಾಡಿಕೊಳ್ಬೋದು ಅನ್ನೋ ಉದ್ದೇಶದಿಂದ ಮಕ್ಕಳನ್ನು ಆ ರೀತಿ ದುಡಿಮೆ ಹಾಕಿಕೊಳ್ಳುತ್ತೇವೆ. ಆ ರೀತಿ ಮಾಡಿದರೆ ಆ ಮಕ್ಕಳೇ ಮುಂದಕ್ಕೆ ಪ್ರಜೆಗಳಾಗುವುದು. ನಮ್ಮ ದೇಶಕ್ಕೆ ಯಾರಿಗೂ ದೇಶಕ್ಕೆಲ್ಲ ಯಾವುದೇ ಒಂದು ಸಮಾಜಕ್ಕೆ ಒಂದು ಆಪತ್ತು. ಮಕ್ಕಳ ಬಾಲ್ಯವನ್ನು ಯಾರು ಕೂಡ ಕಸಿದುಕೊಳ್ಳಬಾರ್ದು. ಆ ರೀತಿ ಏನಾದರೂ ಮಕ್ಕಳನ್ನು ದುಡಿಮೆಗೆ ಹಾಕಿಕೊಂಡ ಒಂದು ಘಟನೆಗಳು ಕಂಡು ಬಂದಾಗ ತಕ್ಷಣ ಸಂಬಂಧಪಟ್ಟ ಒಂದು ಸಹಾಯವಾಣಿ ನಂಬರ್ ಉಂಟು, ಅದಕ್ಕೆ ಮಾಹಿತಿ ಕೊಡೋದು. ಅದು ಶಿಕ್ಷೆ ಮಾತ್ರ ಆಗ್ಬೋದು, ಶಿಕ್ಷೆನೂ ಆಗ್ತದೆ. ಅದು ಶಿಕ್ಷೆ ಕಡಿಮೆ ಇದ್ದರೂ ಕೂಡ ನಾವು ನಮ್ಮಷ್ಟಕ್ಕೆ ಒಂದು ಪ್ರತಿಜ್ಞೆ ಮಾಡಿಕೊಳ್ಬೇಕು. ಹೇಗೆ ಅಂತ ಹೇಳಿದರೆ ಮಕ್ಕಳನ್ನು ದುಡಿಮೆಗೆ ಹಚ್ಚಬಾರದು. ಕಾರಣ ಏನಂದರೆ ಬಾಳೆತನ ಅಂತ ಇರೋದು ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಸಲ ಮಾತ್ರ. ಅದನ್ನು ಕಸಿದುಕೊಂಡ್ರೆ ಅದು ದೊಡ್ಡ ಆಪತ್ತು ದೇಶಕ್ಕೆ. ಆ ಮಗು ವಿದ್ಯಾಭ್ಯಾಸದಿಂದ ವಂಚಿತವಾಗ್ಬೋದು. ಮುಂದಕ್ಕೆ ಆ ಮಗು ಕೆಲಸ ಕಲ್ತ್ಕೊಂಡು ಸಮಾಜಘಾತಕೂ ಆಗ್ಬೋದು. ಎಲ್ಲ ರೀತಿಯ ಸಮಸ್ಯೆಗಳಾಗ್ಬೋದು. ಆ ಕಾರಣ ಮಕ್ಕಳನ್ನು ಎಲ್ಲಿ ಕೂಡ ಯಾರು ಕೂಡ ದುಡಿಮೆಗೆ ಹಚ್ಚಿಕೊಳ್ಳುವುದು ತಪ್ಪು. ಕಂಡು ಬಂದಾಗ ಸಹಾಯವಾಣಿ ನಂಬರ್ ಉಂಟು, ಅದಕ್ಕಿಂತ ಮಾಹಿತಿ ಕೊಟ್ಟು ನಮ್ಮಿಂದಾದ ಒಂದು ಸಹಾಯ ಮಾಡೋಣ ಅಂತೇಳಿ ನಮ್ಮದೊಂದು ಮನವಿ.